ಹಲವು ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕೇಂದ್ರ ಸರ್ಕಾರದ ಈ ಆಯವ್ಯಯ ಎಂಬುದನ್ನು ಸಂಭ್ರಮಿಸುವ ರೀತಿಯೇ ಬಹಳ ಅದ್ಭುತ. ನಾನು ನೋಡಿರಬಹುದಾದ ಆರ್ಥಿಕ ವಿಚಾರಗಳ ದೃಷ್ಟಿಯಲ್ಲಿ ಹಲವು ದೇಶಗಳಲ್ಲಿ ಇದು ಇಷ್ಟೊಂದು ಸಂಭ್ರಮಕ್ಕೆ ಇಡೀ ದಿನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ತೊಟ್ಟು ಕುಟ್ಟು 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 ಅಂತ ಎಲ್ಲೂ ನಡೆಯಲ್ಲ. ಬಟ್ ಇದು ಭಾರತ ನಡೆಯುತ್ತೆ ಅಂಡ್ ವಿ ಎಂಜಾಯ್ ಇಟ್. ಯಾಕೆ ಯಾಕೆ ಜನರಿಗಾಗಿ, ಜನರಿಗೋಸ್ಕರ, ಜನರಿಗೆಂದೇ ನಾವು ಹುಟ್ಟಿದ್ದೇವೆ ಅಂತ ತೋರ್ಸಕ್ಕೆ. ಮಧ್ಯಮ ವರ್ಗ ಮತ್ತು ಶ್ರೀಸಾಮಾನ್ಯರಿಗೆ ಲಕ್ಷ್ಮೀ ಕಟಾಕ್ಷ ಅಂತ ಅಂದಿದ್ರು. ಸೇಮ್ ನಿರ್ಮಲಾ ಸೀತಾರಾಮನ್ 74 ನಿಮಿಷ ಊದಬಾರ್ದೆಲ್ಲ ಊದಿದ್ರು, ಪುಂಗಿನ ಮತ್ತೆ ಕೊಳವೆನ ಊದಿ ಎಂಡ್ಗೆ ಬಂದು ಹೆನ್ಸ್ ಐ ಸೇ ಆನ್ ಎ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ದೇರ್ ಶಾಲ್ ಬಿ ನೋ ಟ್ಯಾಕ್ಸ್ ಪೇಯಬಲ್ ಅಪ್ ಟು 12 lakh rupees ತಥಾಸ್ತು ಅನ್ನೋ ಥರ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ರು. ಡಮಾರ್ ಇಡೀ ಬಜೆಟ್ ಈ 2 ಸೆಂಟೆನ್ಸು ವಾಕ್ಯದಲ್ಲಿ ಇತ್ತು ಅಷ್ಟೇ. ಇವತ್ತಿನ ಬಜೆಟ್ ಆ 2 ವಾಕ್ಯ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಚಪ್ಪನಿಚ್ಕ ಛಾತಿ ಅನ್ನೋದನ್ನ ಫಸ್ಟ್ ಟೈಮ್ ಇವತ್ತೇ ತೋರಿಸಿದ್ರ ಅಂತ ಸರ್, ಹಾಗಂದ್ರೆ ಮಧ್ಯಮ ವರ್ಗದ ವಿಚಾರದಲ್ಲಿ ಅಕ್ಕಿ ಕೊಟ್ಬಿಡ್ತೇನೇನೋ. ವಿಶಾಲವಾಗಿರುವಂತ ಮನಸ್ಥಿತಿ ಇಲ್ಲಿರೋಗಿ ಆಗಿಲ್ಲ, ಇಸ್ಕೊಳ್ಳೋದೇ ಜಾಸ್ತಿ ಆಗಿತ್ತಲ್ಲ. ಹಂಗೇನಿಲ್ಲ. ಬಹಳ ಜನಕ್ಕೆ ಯಾಕೆ ಮಧ್ಯಮ ವರ್ಗಕ್ಕೆ ಇವತ್ತಿನ ದಿನ ವಿಪರೀತವಾದ ಜೇನನ್ನ ಉಣಬಡಿಸಿದ್ದಾರೆ ಅಂತ ಅನ್ನಿಸ್ತಿರ್ಬೋದು. 2-3 ರೀಸನ್ ಇರುತ್ತೆ ಅದಕ್ಕೆ ಅಂತ ಅನ್ಸತ್ತೆ. ನಂಬರ್ 1, ಮತ್ತು ದಿಲ್ಲಿನಲ್ಲಿ ಅತಿ ಹೆಚ್ಚು ಮಧ್ಯಮ ವರ್ಗ ಇದ್ದಾಗ ಅದಕ್ಕೆ ಸಹಜವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮತ್ತು ಈ ವರ್ಗವನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ. ಬಿಫೋರ್ ವಿ ಗೋ ಟು ಅವರುಗಳು ಸ್ಲ್ಯಾಬ್ ಅನ್ನ ಡೀಟೇಲ್ಸ್ನ ಕೊಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ನಾನು ಅದನ್ನ. ಈ ಇನ್ಕಮ್ ಟ್ಯಾಕ್ಸ್ ಯಾಕೆ ಇರಬೇಕು ಈ ಪ್ರಶ್ನೆಯನ್ನ ಇವತ್ತು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಒಂದು ಕಡೆಯೂ ಕೇಳಿಸ್ಕೊಳ್ಳಿಲ್ಲ ನಾನು ಇದನ್ನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಿರ್ಬೇಕು? ಫಸ್ಟ್ ಆಫ್ ಆಲ್ somebody should have asked the finance minister, when are you going to remove the income tax? ಇರ್ಲೇಬಾರದು. Yes, ಇರಕೂಡದು ನನ್ನ ಪ್ರಕಾರದಲ್ಲಿ. ಹೇಗೆ? ಯಾಕೆ ಸರ್? ಹೇಗೆ? ಭಾರತದಲ್ಲಿ 9 ಕೋಟಿಯಷ್ಟು ಜನ ಟ್ಯಾಕ್ಸ್ ಅನ್ನ ಫೈಲ್ ಮಾಡ್ತಿದ್ದಾರೆ. ನನ್ನ ಆದಾಯ ಇಷ್ಟು ಇಷ್ಟು, ನನ್ನ ಹೆಸರು ಇದು, ನಮ್ಮ ಅಪ್ಪ ನಮ್ಮ ತಾತ, ನಾನು ನಿಮಗೆ ಡ್ಯಾಶು ಡ್ಯಾಶು ತಗೊಳ್ಳಿ ಅಂತ ಕೊಡ್ತಿದ್ದೆ. ಅದು ಇವರು ಟ್ಯಾಕ್ಸ್ ಕೊಡ್ತಾ ಇಲ್ಲ. ಈ 9 ಕೋಟಿ ಕೊಡ್ತಾ ಇಲ್ಲ, ಫೈಲ್ ಮಾಡ್ತಾರೆ. ಓಕೆ, ಟ್ಯಾಕ್ಸ್ ಕೊಡಲ್ಲ. ಟ್ಯಾಕ್ಸ್ ಕೊಡಬೇಕಾಗಿಲ್ಲ, ಓಕೆ, ಅವ್ರು ಅದರೊಳಗಡೆ ಇರ್ತಾರೆ. ಆ 9 ಕೋಟಿನಲ್ಲಿ ರಫ್ಲಿ 3 ಕೋಟಿ ಜನ ಟ್ಯಾಕ್ಸ್ ಅನ್ನ ಕಟ್ತಾ ಇರೋರು. ಓಕೆ, 9 ಕೋಟಿಯಲ್ಲಿ 3 ಕೋಟಿ ಟ್ಯಾಕ್ಸ್. 3 ಕೋಟಿ, ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಓಕೆ, 9 ಕೋಟಿ ಟ್ಯಾಕ್ಸ್ ಪೇಪರ್ಸ್ ಅನ್ನ ಫೈಲ್ ಮಾಡ್ತಿದ್ದಾರೆ. ನಾನು ಹಿಂಗಿದೆ ಅನ್ನೋದನ್ನು ಫೈಲ್ ಮಾಡ್ತಾರೆ. ಎಸ್, 9 ಕೋಟಿನಲ್ಲಿ ಅರೌಂಡ್ 2.8 ರಿಂದ 3 ಕೋಟಿ ಜನ ನಿಜವಾಗಿ ಜೋಬಿಂದ ಕಾಸನ್ನ ತೆಗೆದು ಟ್ಯಾಕ್ಸ್ ಅನ್ನ, ತೆರಿಗೆಯನ್ನ ಕಟ್ಟುತ್ತಿದ್ದಾರೆ. 100 ರೂಪಾಯಿ ಇರ್ಬೋದು, 100 ಕೋಟಿನೂ ಇರ್ಬೋದು. ಅರ್ಥ ಆಯ್ತಾ? ಆ 3 ಕೋಟಿಯ ಒಳಗಡೆ ಟ್ಯಾಕ್ಸ್ ಕಟ್ತಿರೋರಲ್ಲಿ ಮೇಲಿರೋ 1 ಲಕ್ಷ ಜನ, 100,000 ಜನ ಇದಾರಲ್ಲ, ಆ 3 ಕೋಟಿ, 100 ರೂಪಾಯಿಂದ 100 ಕೋಟಿವರೆಗೂ ಕಟ್ತಿರೋ ಜನದ 3 ಕೋಟಿನಲ್ಲಿ ಆ ಮೇಲ್ಗಡೆ ಕೂತಿರೋ ಒಂದು 100,000 ಪೀಪಲ್, ಅಂದ್ರೆ 1 ಲಕ್ಷ ಜನ ಇದ್ದಾರಲ್ಲ ಟ್ಯಾಕ್ಸ್ ಕಟ್ತಿರೋರು, ಅವರು 88 ರಿಂದ 90% ಇಡೀ ಟ್ಯಾಕ್ಸ್ ಏನ್ ಕಲೆಕ್ಟ್ ಮಾಡ್ತಾ ಇದ್ರೆ ಅದನ್ನ ಅವರೇ ಕೊಟ್ಬಿಡ್ತಾರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅರ್ಥ ಆಯ್ತಾ? ಉಳಿದಿದ್ದೊಂದು 12-13% ಉಳಿದಿದ್ದಾರಲ್ಲ 2.9 ಕೋಟಿ ಅವ್ರು ಕಟ್ತಾರೆ. ಹೀಗಿರಬೇಕಾದ್ರೆ ಈ ಮೇಲ್ಗಡೆ ಇದಾರಲ್ಲ 1 ಲಕ್ಷ ಜನ, ಅವರು ಅವರಿಂದ 1 ಲಕ್ಷ ಸೇರಿಸ್ಬಿಟ್ಟು ಅವರನ್ನ ಸೂಪರ್ ಟ್ಯಾಕ್ಸ್ ಸ್ಲ್ಯಾಬ್ಗೆ 25% 30% ಹಾಕಿಬಿಟ್ಟು ನೀವು ಟ್ಯಾಕ್ಸ್ ಕಟ್ಟರಪ್ಪ ಅಂತೇಳಿ ಉಳಿದವ್ನಿಗೆ ಯಾವನಿಗೂ ಟ್ಯಾಕ್ಸ್ ಇಲ್ಲ, ಒಗರೇ ಹತ್ಲ ಕಡೆಗೆ ಅಂತ ಡಿಕ್ಲೇರ್ ಮಾಡೋ ಕಾಲ ಯಾವತ್ತು ಬರುತ್ತೆ ಹೇಳ್ರಪ್ಪ? ಹೆಂಗಿದ್ರು ಕಟ್ಟಲ್ವಲ್ಲ. ಲಿಸ್ಟಲ್ಲಿ ಮಾತ್ರ ಇರುತ್ತೆ.
ನನ್ನ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಶುಡ್ ಗೋ ಬಿಫೋರ್ ಬಿಲೋ ಪಾವರ್ಟಿ, ಪುವರ್, ಮಿಡಲ್, ಅಪ್ಪರ್ ಮಿಡಲ್ ಅಲ್ಲಿವರೆಗೆ ಹೊಟ್ಟೋಗ್ಬಿಡ್ಬೇಕು ಇನ್ಕಮ್ ಟ್ಯಾಕ್ಸ್ ಇರಲೇ ಕೊಡ್ತು. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಅಲ್ಲಿಂದ ಮೇಲೆ ದುಡ್ಡು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಲೆಟ್ ದೆಮ್ ಪೇ, ಅವ್ರು ಕೊಡ್ಲಿ ಅವ್ರು. ಅದೇ ಸಿದ್ದರಾಮಯ್ಯನವ್ರದ್ದು ಸಿರಿವಂತರ ಜೇಬಿನಿಂದ ತೆಗೆದು ಬಡವರಿಗೆ ಕೊಡೋದು. ಏನು ಕಳ್ಳರು ಇವರೆಲ್ಲ, ದರೋಡೆಕೋರರ ಥರನ. ಅದು ಹೆಂಗೆ ಆಗ್ಬಿಡುತ್ತೆ, ಎಲ್ಲಾನು ಸಿರಿವಂತರ ಕೈಯಲ್ಲಿ ಕೀಳಕ್ಕಾಗಲ್ಲ. ನೀವು ಕಟ್ಟಿಸ್ಬೇಕು, ಎಲ್ಲರ ಕೈಲಿ ಜವಾಬ್ದಾರಿ ತರಬೇಕು ಎಲ್ಲರಿಗೂ, ಅಲ್ವಾ? ಹಾಗಾಗಿ ಹಾಗೆ ಮಾಡಬೇಕು. ಈ 30% ಸೂಪರ್ ಟ್ಯಾಕ್ಸ್ ಸ್ಲ್ಯಾಬ್ ಇದೆಯಲ್ಲ, ಕಟ್ತಾ ಇದಾರಲ್ಲ, ಅದು ಸುಳ್ಳದು. ಅದು 30% ಅಲ್ಲ. 3 ಕೋಟಿ ಆದಾಯ ದಾಟಿದವರು ವರ್ಷಕ್ಕೆ ವಾರ್ಷಿಕ 36% ಟ್ಯಾಕ್ಸ್ಗೆ ಹೋಗ್ತಾರೆ. ಅವ್ರು 30ರಲ್ಲಿ ಇರಲ್ಲ, 36ಕ್ಕೆ ಹೋಗ್ತಾರೆ. ಯಾಕಂದರೆ ಸೆಸ್ ಆ್ಯಂಡ್ ಇದಿದೆ, ಸರ್ಚಾರ್ಜ್ ಇದೆ ಅಲ್ಲಿ. ಅದು ಸ್ಲ್ಯಾಬ್ ಚೇಂಜ್ ಆಗುತ್ತೆ. 99 ಲಕ್ಷಕ್ಕೆ ಒಂದಾಗತ್ತೆ, 99ರಿಂದ 199 ಲಕ್ಷ ಅಂದರೆ 2 ಕೋಟಿಗೆ 1 ಲಕ್ಷ ಕಡಿಮೆಗೆ ಒಂದಾಗತ್ತೆ, ಅಲ್ಲಿಂದ ಮೇಲಕ್ಕೆ ಒಂದಾಗತ್ತೆ. ಅದು ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗುತ್ತೆ. ಅದು ಇನ್ಕ್ರೀಸ್ ಆದಾಗ 32%, 34%, 36% ಟ್ಯಾಕ್ಸ್ಗೆ ಹೋಗ್ತಾರೆ ಎಂಡಲ್ಲಿರೋರು. ಅಂದ್ರೆ 24 ಲಕ್ಷದ ಮೇಲಿರೋರಿಗೆ ಇಲ್ಲ, 3 ಕೋಟಿ ಆದಾಯದಲ್ಲಿರೋರು. ಓಕೆ, ಅಂಥವ್ರು ಇದಾರಲ್ಲ, ಹಾಂ ಹಾಂ, ಅವ್ರು ಅದಕ್ಕೆ ಇಷ್ಟು ದುಡ್ಡು ಬರೋದು ನಿಮಗೆ. 36. ಎಸ್, ಓಕೆ, ಅದಕ್ಕೆ ಟ್ಯಾಕ್ಸೇ ಇರಬಾರ್ದು ಅಂತ ನನ್ನ ವಾದ. 12 ಲಕ್ಷಕ್ಕೆ 12 ಲಕ್ಷ ಅಂತ ಕುಡಿಯುತ್ತಿದ್ದೀವಲ್ಲ, ನೋ, 25 ಲಕ್ಷದವರೆಗೂ ಇರಬಾರ್ದು. 25 ಇರಬಾರ್ದು. ಯಾಕೆ ಕುಣಿತಾ ಇದ್ದೀರಿ? ಅಪ್ ಟು 25 ಲ್ಯಾಕ್ಸ್ ಇರಬೇಕಾಗಿಲ್ಲ ನನ್ನ ಪ್ರಕಾರ. ಹಿಂದಿನ ಕಾಲದಲ್ಲಿ ಈ ಟ್ಯಾಕ್ಸಿನ ಆದಾಯ ಬಿಟ್ಟರೆ ಬೇರೆ ಆದಾಯ ಇರಲಿಲ್ಲ ಗೌರ್ಮೆಂಟ್ಗೆ, ಸೆಂಟ್ರಲ್ ಟ್ಯಾಕ್ಸಸ್ ಗೂಡ್ಸ್ ಬಿಟ್ರೆ. ಈಗ GST ಬಂದುಬಿಟ್ಟು ಕಿತ್ಬಿಟ್ಟು ಹಿಂಡ್ಬಿಟ್ಟು ರಕ್ತತ್ರ ಬಾಟ್ಲೊಳಗೆ ಹಾಕತ್ತಾ ಇಲ್ವಾ? ಆ ಕಡೆ ಅದು ಹಾಕೊಳ್ಳಿ, ಈ ಕಡೆ ಇದು ಹಾಕೊಳ್ಳಿ ಅಂತ ಸೂಪರ್ ಟ್ಯಾಕ್ಸ್ ಇಡಿ. ಹೈಯರ್ ಸ್ಲ್ಯಾಬ್ನವ್ರನ್ನ ತೆಗಿಬೇಡಿ, ನಾನು ತೆಗೀರಿ ಅಂತ ಹೇಳೇ ಇಲ್ಲ. ಓಕೆ, ಬಟ್ GST ಗಿಂತ ಮುಂಚೆ ಬೇರೆ ಟ್ಯಾಕ್ಸು ಇದ್ದು ಅಲ್ಲ ಸರ್? ಇದ್ದುವರಿ ಎಷ್ಟಿರ್ತಿತ್ತು, ಆಯಾ ರಾಜ್ಯಗಳು ಹಾಕತ್ತಿದ್ವು, ಹಾಂ ಹಾಂ, ಅವ ಹಾಕತ್ತಿದ್ವು. ಈಗೆಲ್ಲ ನಾರ್ಮಲೈಸ್ ಮಾಡ್ಬಿಟ್ಟು ಎಲ್ಲ ತಿಂತಾರೆ, ನಮ್ಮ ಪ್ರಾಣ ತಿಂತಾರೆ. ಯಾಕೆ ಫುಡ್ ಇನ್ಫ್ಲೇಷನು ಈಗಿನ ಕಂಟ್ರೋಲ್ಗೆ ಬಂದಿದೆ? ರಾಬಿ ಕ್ರಾಪ್ ಅಂತಿದ್ದೀರಿ. ಫುಡ್ ಇನ್ಫ್ಲೇಷನ್ ಇಸ್ ಆಲ್ಸೋ ಪಾರ್ಟ್ಲಿ ರೆಸ್ಪಾನ್ಸಿಬಲ್ ಬಿಕಾಸ್ ಆಫ್ ಯುವರ್ GST. ಏನು ಇಲ್ಲ ಅಂತ ಹೇಳಿ ನೋಡೋಣ, ಬಂದು ಯಾರು ನನ್ನ ಹತ್ರ ಆರ್ಟ್ ಸ್ಟೂಡೆಂಟ್ ಇರ್ಬೋದು, ಬಟ್ ಸಣ್ಣ ಕಾಮರ್ಸ್ ಓದಿದ್ದೀವಿ. ರೀ ಮಾಡ್ ನೋಡ್ರಿ. ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ಥೋ